ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ ಒಬ್ಬ ಮಾಡಿದ ತಪ್ಪಿನಿಂದ ಗೆಲ್ಲುವ ಪಂದ್ಯ ಸೋತ ಟೀಮ್ ಇಂಡಿಯಾ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು ಆ ಒಂದು ಓವರ್. ಇನ್ನು ನಮ್ಮ ಭಾರತ ತಂಡ ಎರಡನೇ T20 ಪಂದ್ಯದಲ್ಲಿ ಪಂದ್ಯ ಹೀನಾಯವಾಗಿ ಸೋತ ಬಳಿಕ ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಈ ಪಂದ್ಯದ ಬಗ್ಗೆ ಮತ್ತು ಸೋಲಿಗೆ ಕಾರಣ ಏನೆಲ್ಲ ನೀಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಐರ್ಲೆಂಡ್ ವಿರುದ್ಧ ಸರಣಿ ಸೋತು ಭಾರಿ ಮುಖಭಂಗ ಅನುಭವಿಸಿದ್ದ ಭಾರತಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮುಗ್ಗರಿಸಿದೆ. ಹೌದು ಸ್ನೇಹಿತರೆ, ಮ್ಯಾಂಚೆಸ್ಟರ್ ನಲ್ಲಿ ನಡೆದಂತ ಎರಡನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನೀಡಿದ್ದ 191 ರನ್ಗಳ ಗುರಿಯನ್ನು ಇಂಗ್ಲೆಂಡ್ ತಂಡ ಚೇಸ್ ಮಾಡಿತ್ತು. ಹೌದು ಸ್ನೇಹಿತರೆ, ಇನ್ನು ಈ ಮೂಲಕ ಶ್ರೇಯಸ್ ಅಯ್ಯರ್ ನೇತೃತ್ವದ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 4 ವಿಕೆಟ್ಗಳ ಸೋಲು ಕೂಡ ಕಂಡಿದೆ. ಇಂಗ್ಲೆಂಡ್ ವಿರುದ್ಧ ಎರಡನೇ T20 ನಲ್ಲಿ ಟೀಮ್ ಇಂಡಿಯಾ ನಾಯಕ ಶ್ರೇಯಸ್ ಅಯ್ಯರ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದರು. ಅದರಂತೆ ವೈಭವ್ ಸೂರ್ಯವಂಶಿನೂ ಕೂಡ ಈ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಕೂಡ ಮಾಡಿದರು. ಇನ್ನು ಆರಂಭಿಕರಾಗಿ ಬಂದಂತ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಎಚ್ಚರಿಕೆಯ ಆರಂಭದ ನಂತರ ಇಂಗ್ಲೆಂಡ್ ಬೌಲಿಂಗ್ ಮೇಲೆ ದಾಳಿ ಕೂಡ ಮಾಡಿದರು. ಆದರೆ ವೈಭವ್ ಸೂರ್ಯವಂಶಿ 10 ಬಾಲ್ಗಳಲ್ಲಿ 14 ರನ್ ಗಳಿಸಿ ಔಟ್ ಆದರೆ ಆನಂತರ ಅಭಿಷೇಕ್ ಶರ್ಮಾ 24 ಬಾಲ್ಗಳಲ್ಲಿ 43 ರನ್ ಗಳಿಸಿ ಔಟ್ ಆದರು. ಇನ್ನು ವೈಭವ್ ಔಟ್ ಆದ ನಂತರ ಇಶಾನ್ ಕಿಶನ್ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಬಂದರು. ಇನ್ನು ಇಶಾನ್ ಕಿಶನ್ ಕೂಡ 49 ರನ್ ಗಳಿಸಿದರು. ಆದರೆ ಈ ಬಾರಿ ರನ್ ಬಾರಿಸಲು ಬರೋಬ್ಬರಿ 40 ಬಾಲ್ಗಳನ್ನೇ ತೆಗೆದುಕೊಂಡರು. ಇತ್ತೀಚೆಗೆ ICC T20 ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನ ಪಡೆದ ಇಶಾನ್ ಕಿಶನ್ ಅವರ ನಿಧಾನಗತಿಯ ಬ್ಯಾಟಿಂಗ್ ನಿಂದಾಗಿ ಟೀಮ್ ಇಂಡಿಯಾ 200 ರನ್ ಗಡಿ ದಾಟಲು ಕೂಡ ವಿಫಲರಾಯಿತು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ 22 ಬಾಲ್ಗಳಲ್ಲಿ 37 ರನ್ ಗಳಿಸಿದರೆ ಅಂತಿಮವಾಗಿ ಭಾರತ ತಂಡ 20 ಓವರ್ಗಳಿಗೆ 190 ರನ್ಗಳ ಸವಾಲಿನ ಗುರಿ ಕೊಟ್ಟಿತ್ತು. ಇನ್ನು ಈ ಮೊತ್ತವನ್ನು ಟಾರ್ಗೆಟ್ ಚೇಸ್ ಮಾಡೋಕೆ ಬಂದಂತ ಇಂಗ್ಲೆಂಡ್ ನ ಪರ ಆರಂಭಿಕರಾದಂತ ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಅವರು 0ಗೆ ಔಟ್ ಆದರು. ಇನ್ನು ಟೀಮ್ ಇಂಡಿಯಾದ ಬೌಲರ್ಗಳು ಪಂದ್ಯದ ಆರಂಭದಲ್ಲೇ ಮೇಲ್ಗೈ ಕೂಡ ಸಾಧಿಸಿದರು. ಆನಂತರ ಬಂದಂತ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೂಕ್ ಮತ್ತು ಜೇಕಬ್ ಬೆಥೆಲ್ ಅವರು ಅದ್ಭುತವಾಗಿ ಪ್ರದರ್ಶನ ಕೊಡ್ತಾರೆ. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾ ಬೌಲರ್ಗಳ ಎದುರಿಸಿ ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಅರ್ಧಶತಕ ಕೂಡ ಬಾರಿಸಿದರು. 16ನೇ ಓವರ್ನ ಮುಕ್ತಾಯದ ವೇಳೆ ಇಂಗ್ಲೆಂಡ್ ತಂಡ 142 ರನ್ಗಳಿಗೆ 5 ವಿಕೆಟ್ ಗಳನ್ನ ಕಳೆದುಕೊಂಡಿತ್ತು. ಆದ್ರೆ 17ನೇ ಓವರ್ ನಲ್ಲಿ ಮಾತ್ರ ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ತಂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡ ಹಿನ್ನಡೆ ಕೂಡ ಅನುಭವಿಸ್ತಾ ಇತ್ತು. ಅಲ್ಲದೆ ಇಂಗ್ಲೆಂಡ್ ತಂಡ ಪಂದ್ಯವನ್ನು ಗೆಲ್ಲಲು 24 ಬಾಲ್ಗಳಿಗೆ 49 ರನ್ಗಳಾದರೆ ಬೇಕಿತ್ತು. ಕೊನೆಯದಾಗಿ ಇನ್ನೂ 1 ಓವರ್ ಬಾಕಿ ಇರುವಾಗಲೇ ಇಂಗ್ಲೆಂಡ್ ತಂಡ ಭಾರತ ನೀಡಿದ್ದ ಗುರಿಯನ್ನಾದರೆ ತಲುಪಿತು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು 17ನೇ ಓವರ್ ಲೆಗ್ ಸ್ಪಿನ್ನರ್ ಆದಂತ ರವಿ ಬಿಷ್ಣೋಯಿಗಾದರೆ ಕೊಡ್ತಾರೆ. ಇನ್ನು ಈ ಹಿಂದೆ 3 ಓವರ್ ಮಾಡಿ 31 ರನ್ ಬಿಟ್ಟು ಕೊಟ್ಟಿದ್ದಂತ ರವಿ ಬಿಷ್ಣೋಯಿ ಬರೋಬ್ಬರಿ 4ನೇ ಓವರ್ ನಲ್ಲಿ ಅಂದ್ರೆ 17ನೇ ಓವರ್ ನಲ್ಲಿ 29 ರನ್ ಬಿಟ್ಟು ಕೊಡ್ತಾರೆ. ಹೌದು ಸ್ನೇಹಿತರೆ, ಈ ಓವರ್ ನಲ್ಲಿ 3 ಸಿಕ್ಸ್ 2 ಟುಡೇ ಮತ್ತು 2 ನೋಬಲ್ ಕೂಡ ಹಾಕ್ತಾರೆ. ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು ಸೋಲಲು ಸುಲಭವಾಗಿ ತುತ್ತಾಯ್ತು ಅಂತಾನೆ ಹೇಳ್ಬೋದು ಇಂಗ್ಲೆಂಡ್ಗೆ. ಒಟ್ನಲ್ಲಿ ಈ ಪಂದ್ಯಕ್ಕೆ ಸೋಲಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ರವಿ ಬಿಷ್ಣೋಯಿ. ಆದ್ರೆ ಪಂದ್ಯ ಸೋತ ಬಳಿಕ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ, ಗೆಲ್ಲೋ ಪಂದ್ಯವನ್ನು ಕೂಡ ಸೋತಿದ್ದೇವೆ. ನಾವು ಯಾರನ್ನು ಕೂಡ ಇಲ್ಲಿ ಬೆರಳು ಮಾಡಿ ತೋರಿಸೋ ಆಗಿಲ್ಲ, ಏಕೆಂದರೆ ನಾವು ತಂಡದ ಸೋಲಂತೂ ಒಪ್ಪಿಕೊಳ್ಳುತ್ತೇವೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲಿಂದ ಮ್ಯಾಚ್ ಸೋತಿದ್ದಂತ. ಆದ್ರೆ ನಾನು ಇವರಿಂದನೇ ಪಂದ್ಯ ಸೋತಿದ್ದಂತ ಹೇಳುವುದಿಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಹೇಳ್ತಾರೆ. ಇನ್ನು ಮುಂದಿನ ಪಂದ್ಯದಲ್ಲಿ ಅದ್ಭುತವಾಗಿ ಕಂಬ್ಯಾಕ್ ಮಾಡುತ್ತೇವೆ ಎಂದು ಶ್ರೇಯಸ್ ಅಯ್ಯರ್ ಅವರು ಒಂದು ಹೋಪ್ ಕೊಟ್ರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.